ಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ. ಹಸಿದ ಹೊಟ್ಟೆಗೆ ತನ್ನ ಶ್ರಮದ ದುಡಿಮೆಯ ಮೂಲಕ ಅನ್ನವನ್ನ ಬೆಳೆದು ನೀಡುತ್ತಿರುವ ರೈತನ ವೃತ್ತಿಯು ಅತ್ಯಂತ ಶ್ರೇಷ್ಠ ವೃತ್ತಿಯಾಗಿದೆ ಎಂದು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಟ್ಟದ ಪೀಠಾಧಿಪತಿಗಳಾದ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಹೇಳಿದರು. ಅವರು ಇಂದು ಕೃಷ್ಣರಾಜಪೇಟೆ ತಾಲೂಕಿನ ಕಸಾಬಾ ಹೋಬಳಿಯ ಲಕ್ಷ್ಮೀಪುರ ಗ್ರಾಮದಲ್ಲಿ ಪ್ರಗತಿಪರ ರೈತರಾದ ಎಲ್.ಆರ್. ಕುಮಾರಸ್ವಾಮಿ ಅವರ ಕೆಪಿಜೆ ಫಾರ್ಮ್ನಲ್ಲಿ ತಾಲೂಕು ಕೃಷಿಕ ಸಮಾಜ ಹಾಗೂ ಮೈಸೂರಿನ ಆಕಾಶವಾಣಿಯ ಸಹಯೋಗದಲ್ಲಿ ಆಯೋಜಿಸಿದ್ದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಇಳುವರಿಯ ಆಸೆಗಾಗಿ ರೈತರು ತಮ್ಮ ಜಮೀನಿಗೆ ಅತಿಯಾಗಿ ರಸಗೊಬ್ಬರಗಳು ಹಾಗೂ ಕ್ರಿಮಿನಾಶಕಗಳನ್ನು ಬಳಸಿ ಬೇಸಾಯ ಮಾಡುತ್ತಿರುವುದರಿಂದ ಭೂಮಿಯ ಫಲವತ್ತತೆಯು ನಾವು ಇದ್ದೀವಿ, ನಮ್ಮ ಮಠವೂ ಕೂಡ ಇದೆ. ನಾನು ಮೊನ್ನೆ ಮಳವಳ್ಳಿ ಸಾವಯವ ಕೃಷಿ 1 ವರ್ಷದ ಹಿಂದೆ ಪುರುಷೋತ್ತಮ ಸ್ವಾಮೀಜಿ ನಾವಿಬ್ರು ಹೋದಾಗ ಹೇಳಿದ್ವಿ, ನೀವು ರೈತರು ಮಂಡ್ಯದವ್ರು ಇರ್ಬೋದು, ರಾಮನಗರ ಇರ್ಬೋದು ಅಥವಾ ಗ್ರಾಮಾಂತರ ಜಿಲ್ಲೆಯವರು ನಮ್ಮ ಮಠದಲ್ಲಿ ಬನ್ನಿ, 1 ಎಕರೆ ಜಾಗ ಇದೆ ದೇವಸ್ಥಾನ ಮುಂದೆ, ರಾಜ್ಯದಲ್ಲೇ ಪ್ರಸಿದ್ಧವಾದಂತ ಒಂದು ಪಂಚಮುಖಿ ಮಹಾಗಣಪತಿ ದೇವಸ್ಥಾನ ಪರಮ ಪೂಜ್ಯ ಗುರುಗಳು ಮಾಡಿಟ್ಟು ಹೋಗಿದ್ದಾರೆ, ಅಲ್ಲಿ ಜಾಗ ಕೊಡ್ತೀನಿ, ದೇವಸ್ಥಾನಕ್ಕೆ ಬಂದಂಗಾಗುತ್ತೆ, ಇದ್ರ ಪ್ರಮೋಟ್ ಮಾಡೋಣ, ನೇರವಾಗಿ ಮಾರ್ಕೊಂಡು ಹೋಗಿ, ಉಳಿದ್ರೆ ತರಕಾರಿ ದಾಸೋಹ ಕೊಡಿ, ಇಲ್ಲಾಂದ್ರೆ ಏನು ಕೊಡ್ಬಿಡಿ ಅಂತ ಹೇಳಿದೀನಿ. ನಮ್ಮ ಮಠದಲ್ಲಿ ದಾಸೋಹ ಮಾಡ್ತೀವಿ, ಉಳಿದ್ರೆ ತರಕಾರಿ ಕೊಡಿ, ಇಲ್ಲಿ ನನಗೆ ಕೇಳಲ್ಲ, ಬೇಕಾದ್ರೆ ನಾವು ದುಡ್ಡು ಕೊಟ್ಟು ಆಮೇಲೆ ಉಳ್ಕೊಳ್ಳೋದಾದ್ರೂ ಹೇಗೆ, ನೀವು ಹೋಗಲ್ಲಿ ಕೆಲಸ ಮಾಡಬೇಕು, ಜಮೀನಿನಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡಬೇಕು, ಆಮೇಲೆ ಅವನು ಹಾಕಿದ್ದನ್ನ ತಿನ್ಕೊಂಡ್ ಬರ್ಬೇಕು, ಬರುವಾಗ ಹೇಳ್ಬೇಕು. ಒಂದು ಎಲ್ಲ ತಾಲೂಕಿನ ಹಾಗೂ ಎಲ್ಲ ರಾಜ್ಯಾದ್ಯಂತ ಎಲ್ಲ ರೈತರನ್ನು ಸೇರಿಸಿ ಇವತ್ತು ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಇವತ್ತು ಕುಮಾರಸ್ವಾಮಿ ಅವರು ತೋಟದಲ್ಲಿ ಮಾಡಿದ್ದಾರೆ. ಅದ್ರ ಜೊತೆಗೆ ಎಲ್ಲ ಬಂದಂಥ ರೈತರಿಗೂ ಕೂಡ ಎಲ್ರಿಗೂ ಕೂಡ ಉತ್ತಮವಾದ ಊಟವನ್ನು ಸಹ ಇವತ್ತು ಕುಮಾರಣ್ಣ ಅವರು ಕೊಡಿಸಿದ್ದಾರೆ. ನಿಜವಾಗ್ಲೂ ಈ ಒಂದು ರೈತ ದಿನಾಚರಣೆ ದಿವಸ ಇಂಥ ಒಂದು ತಾಲೂಕಲ್ಲಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ನಮ್ಮ ಗಂಗಣ್ಣ ಮತ್ತು ಕುಮಾರಣ್ಣ ಸೇರಿ ಇವತ್ತು ನಮ್ಮ ತಾಲೂಕಿಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಂಡಿದ್ದಾರೆ. ಅದರ ಜೊತೆಗೆ ಒಂದು ಕೃಷಿ ಬಾನುಲಿ ಬೆಳಕು ಕಾರ್ಯಕ್ರಮ ಕೂಡ ಇವತ್ತು ರಾಜ್ಯಾದ್ಯಂತ ಒಳ್ಳೆಯ ಹೆಸರು ಮಾಡ್ತಾ ಇದೆ. ರೇಡಿಯೋ ಪ್ರೇಮಿಗಳಲ್ಲದೆ ರೈತರಿಗೋಸ್ಕರ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮೈಸೂರು ಆಕಾಶವಾಣಿ ಕೊಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದಂಥ ಕುಮಾರಣ್ಣ ಅವರಿಗೆ ನಮ್ಮ ತಾಲೂಕಿನ ಎಲ್ಲ ರೈತರ ಪರವಾಗಿ, ಜನತೆಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಈ ಸಲ ಈ ಒಂದು ಹಾಗೂ ಕ್ರಿಮಿನಾಶಕಗಳನ್ನು ಬಳಸಿ ಬೇಸಾಯ ಮಾಡುತ್ತಿರುವುದರಿಂದ ಭೂಮಿಯ ಫಲವತ್ತತೆಯು ನಾಶವಾಗಿ ಭೂಮಿ ಬಂಜರಾಗುತ್ತಿದೆ. ಆದ್ದರಿಂದ ರೈತ ಬಾಂಧವರು ರಾಸಾಯನಿಕ ಮುಕ್ತ ಬೇಸಾಯ ಮಾಡುವ ನಿಟ್ಟಿನಲ್ಲಿ ಸರ್ಕಾರವು ರೈತ ಪರವಾದ ಕಾರ್ಯಕ್ರಮಗಳನ್ನು ರೂಪಿಸಿ ರೈತನ ಬೆಳೆದ ಕೃಷಿ ಹುಟ್ಟುವಳಿಗಳಿಗೆ ವೈಜ್ಞಾನಿಕವಾಗಿ ದರವನ್ನ ನಿಗದಿಪಡಿಸುವ ಮೂಲಕ ಕೃಷಿ ಚಟುವಟಿಕೆಯಿಂದ ದೂರ ಸರಿಯುತ್ತಿರುವ ರೈತ ಬಾಂಧವರನ್ನ ಮರಳಿ ಕೃಷಿಯತ್ತ ಕರೆತರುವುದು ಇಂದಿನ ಅಗತ್ಯವಾಗಿದೆ. ಈ ದಿಕ್ಕಿನಲ್ಲಿ ಸರ್ಕಾರವು ರೈತರಿಗೆ ಬೆಂಬಲವಾಗಿ ನಿಲ್ಲಬೇಕು ಎಂದು ಸ್ವಾಮೀಜಿ ಮನವಿ ಮಾಡಿದರು. ಮೈಸೂರು ಆಕಾಶವಾಣಿಯ ಬಾನುಲ ಕೃಷಿ ಬೆಳಗು ಕಾರ್ಯಕ್ರಮದ ನಿರ್ವಾಹಕರಾದ ಕೇಶವಮೂರ್ತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ರೈತ ಬಾಂಧವರು ನಮ್ಮ ಪೂರ್ವಿಕರು ಬೇಸಾಯ ಮಾಡುತ್ತಿದ್ದ ಶೂನ್ಯ ಬಂಡವಾಳದ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೇಸಾಯ ಮಾಡುವ ಮೂಲಕ ಕೃಷಿಯನ್ನ ಲಾಭದಾಯಕ ಕಸುಬನ್ನಾಗಿಸಿಕೊಂಡು ರಾಸಾಯನಿಕ ಹಾಗೂ ಕ್ರಿಮಿನಾಶಕಗಳಿಂದ ಮುಕ್ತವಾದ ಉತ್ತಮ ಗುಣಮಟ್ಟದ ಆಹಾರವನ್ನ ಉತ್ಪಾದನೆ ಮಾಡಿಕೊಡುವ ಮೂಲಕ ಬೇಸಾಯ ಎಂಬ ಪದಕ್ಕೆ ಸಾರ್ಥಕತೆಯನ್ನ ತಂದುಕೊಡಬೇಕು ಎಂದು ಮನವಿ ಮಾಡಿದರು. ಭೂತಾಯಿಯನ್ನ ನಂಬಿ ಶ್ರದ್ಧಾ ಭಕ್ತಿಯಿಂದ ಬೇಸಾಯ ಮಾಡುವವರನ್ನ ಭೂತಾಯಿಯು ಎಂದಿಗೂ ಕೈಬಿಟ್ಟ ಉದಾಹರಣೆಯೇ ಇಲ್ಲ. ನಾವು ಮಾಡುವ ಕೆಲಸದಲ್ಲಿ ನಂಬಿಕೆ ಮತ್ತು ಶ್ರದ್ಧೆ ಇದ್ದರೆ ಮಾತ್ರ ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಕಾಣಲು ಸಾಧ್ಯವಿದೆ. ಈ ದಿಕ್ಕಿನಲ್ಲಿ ರೈತ ಬಾಂಧವರು ಕೃಷಿ ತಜ್ಞರ ಸಲಹೆ ಸೂಚನೆಗಳನ್ನ ಪಡೆದುಕೊಂಡು ವೈಜ್ಞಾನಿಕ ಪದ್ಧತಿಯಲ್ಲಿ ಬೇಸಾಯ ಮಾಡಿ ಹೆಚ್ಚಿನ ಇಳುವರಿಯನ್ನ ಪಡೆದುಕೊಳ್ಳುವ ಜೊತೆಗೆ ಕೃಷಿ ಚಟುವಟಿಕೆಗಳಿಂದ ನಷ್ಟ ಹೊಂದಿ ಕೃಷಿ ಚಟುವಟಿಕೆಗಳಿಂದ ವಿಮುಖರಾಗುವ ಆಲೋಚನೆ ಮಾಡಬಾರದು. ಕಷ್ಟಪಟ್ಟು ಬೆವರು ಹರಿಸಿ ಬೇಸಾಯ ಮಾಡುವ ರೈತನ ಕಸುಬು ವಿಶ್ವದಲ್ಲಿಯೇ ಅತ್ಯಂತ ಶ್ರೇಷ್ಠ ಕಸುಬಾಗಿದೆ. ರೈತರು ದೇಶದ ಬೆನ್ನೆಲುಬು ಮಾತ್ರವಲ್ಲದೆ ನಿಜವಾದ ಶ್ರಮಿಕರಾಗಿದ್ದು ಭೂಮಿಯನ್ನ ಒತ್ತಿ ಬೆತ್ತಿ ಬೇಸಾಯ ಮಾಡುತ್ತಿರುವ ಉಳುವ ಯೋಗಿಗಳಾಗಿದ್ದಾರೆ ಎಂದು ಕೇಶವಮೂರ್ತಿ ಅಭಿಮಾನದಿಂದ ಹೇಳಿದರು. ಮಂಡ್ಯ ಜಿಲ್ಲಾ ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ಅಧ್ಯಕ್ಷ ಎಂಎನ್ ಮಹೇಶ್ ಕುಮಾರ್ ಅವರು ಇಂದಿನ ಬೇಸಾಯ ಚಟುವಟಿಕೆಗಳಲ್ಲಿ ಸಾವಯವ ಬೇಸಾಯ ಪದ್ಧತಿಯ ಮಹತ್ವದ ಕುರಿತು ಪ್ರಧಾನ ಭಾಷಣ ಮಾಡಿದರು. ಕೃಷ್ಣರಾಜಪೇಟೆ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ನಾಟಕಹಳ್ಳಿ ಎನ್ಎಸ್ ಗಂಗಾಧರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರು ಹಾಗೂ ರಾಜ್ಯ
ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ, ರಾಜ್ಯ ರೈತ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ನಂದಿನಿ ಜಯರಾಮ್, ಟಿಎಪಿಸಿಎಂಎಸ್ ಅಧ್ಯಕ್ಷ ಟಿ ಬಲದೇವ್, ತಾಲೂಕು ಜಾತ್ಯತೀತ ಜನತಾದಳದ ಅಧ್ಯಕ್ಷ ಜಾನಕಿರಾಮು, ಪುರಸಭೆ ಅಧ್ಯಕ್ಷೆ ಪಂಕಜ ಪ್ರಕಾಶ್, ಕರ್ನಾಟಕ ರಕ್ಷಣಾ ವೇದಿಕೆ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷ ಹೊನ್ನೇನಹಳ್ಳಿ ವೇಣು, ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಮರುವನಹಳ್ಳಿ ಶಂಕರ್, ಪ್ರಗತಿಪರ ಕೃಷಿಕರಾದ ಬಿ ನಂಜಪ್ಪ, ಲೋಕಪಾವನಿ ಮಹಿಳಾ ಬ್ಯಾಂಕ್ ಅಧ್ಯಕ್ಷ ಸುಜಾತ ಕೃಷ್ಣ, ಕೋಟೆ ಭೈರವೇಶ್ವರ ವ್ಯಾಪಾರಸ್ಥರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷೆ ಕೆ ಮಂಜುಳಾ, ಉಪಾಧ್ಯಕ್ಷ ಬೋರೇಗೌಡ, ಮೈಸೂರು ಆಕಾಶವಾಣಿಯ ಸಹಾಯಕ ನಿರ್ದೇಶಕ ಬೇದ್ರೆ ಮಂಜುನಾಥ, ಕೃಷ್ಣರಾಜಪೇಟೆ ತಾಲೂಕು ರೈತ ಸಂಘದ ಅಧ್ಯಕ್ಷ ಪುಟ್ಟೇಗೌಡ, ಕರ್ನಾಟಕ ರಾಜ್ಯ ಮಾರಾಟ ಸಹಕಾರ ಮಹಾಮಂಡಳಿಯ ನಿರ್ದೇಶಕ ಶಿಳನೇರ ಎಸ್ಎಲ್ ಮೋಹನ್, ರಾಜ್ಯ ಪ್ರಶಸ್ತಿ ಪುರಸ್ಕೃತ ರೈತರಾದ ವಿಠಲಾಪುರ ಸುಬ್ಬೇಗೌಡ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಪುಟ್ಟಸ್ವಾಮಿಗೌಡ, ಕೆಆರ್ಪೇಟೆ ಕೃಷ್ಣ, ಪ್ರತಿಷ್ಠಾನದ ಅಧ್ಯಕ್ಷ ಗೊಡೆಹೊಸಹಳ್ಳಿ ಜವರಾಯಿಗೌಡ, ಮೈಸೂರಿನ ಸಮುದ್ಯಾತ ಶೋತೃ ಸಂಘದ ಅಧ್ಯಕ್ಷ ಕಣ್ಣೂರು ವಿ ಗೋವಿಂದಾಚಾರಿ, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಎಚ್ಜಿ ಸಂತೋಷ್ ಕುಮಾರ್, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಗತಿಪರ ರೈತರಾದ ಮಗ್ಗಿಮನೆ ಡಾಕ್ಟರ್ ಎಂಸಿ ರಂಗಸ್ವಾಮಿ ಸೇರಿದಂತೆ ಸಾವಿರಾರು ರೈತ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ರಾಷ್ಟ್ರೀಯ ರೈತ ದಿನಾಚರಣೆಯ ಅಂಗವಾಗಿ ಕೃಷಿ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡಿದ ಪ್ರಗತಿಪರ ಕೃಷಿಕರಾದ ಮಾಲತಿ ಬಸವೇಗೌಡ, ಸುಮಿತ್ರಾ ಸೋಮಶೇಖರ್, ಜಿಸಿ ಪ್ರೇಮಕುಮಾರಿ, ವಿಜಯಮ್ಮ ನಾಗಣ್ಣ ಅವರಿಗೆ ಶ್ರೇಷ್ಠ ರೈತ ಮಹಿಳೆ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಿ ಗೌರವಿಸಲಾಯಿತು. ವರದಿ ಸಂತೆಬಾಚಹಳ್ಳಿ ಮಂಜುನಾಥ. Hola.